ನಮಸ್ಕಾರ ಸ್ನೇಹಿತರೆ, ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಪೊಲೀಸ್ ಪೂರ್ವ ವಲಯ ವ್ಯಾಪ್ತಿಯಲ್ಲಿ ಅಂದರ್ ಬಹರ್ ಎಗ್ಗಿಲ್ಲದೆ ನಡೀತಾ ಇದೆ. 4 ಜಿಲ್ಲೆಗಳಲ್ಲಿ ಇಸ್ಪೀಟ್ ದಂಧೆ ಬಲು ಜೋರಾಗಿದೆ. ಅದರ ಬಗ್ಗೆ ಒಂದು ಕಡೆ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ಈ ಹಿಂದೆ ಆಗಲೇ 3-4 ಬಾರಿ ಈ ಇಸ್ಪೀಟ್ ದಂಧೆ ಬಗ್ಗೆ ಒಂದು ಕಡೆ ನ್ಯೂಸ್ ಧ್ವನಿಯನ್ನು ಎತ್ತಿತ್ತು, ಎಲ್ಲೆಲ್ಲಿ ಅಕ್ರಮ ದಂಧೆ ನಡೀತಿದೆ ಅಂತೇಳಿ. ಈಗ ಆನ್ಲೈನ್ ಬೆಟ್ಟಿಂಗ್ ದಂಧೆ ಬಂದಾದ ಮೇಲೆ ಇಸ್ಪೀಟ್ ದಂಧೆ ಹಾಗೂ ಓಸಿ ದಂಧೆ ಜೋರಾಗಿದೆ. ಈ ಪೂರ್ವ ವಲಯ ವ್ಯಾಪ್ತಿ ಏನಿದೆ, ಪೂರ್ವ ವಲಯ ವ್ಯಾಪ್ತಿಯ 4 ಜಿಲ್ಲೆಗಳಲ್ಲಿ 4 ಜಿಲ್ಲೆಗಳಲ್ಲೂ ಕೂಡ ಅಕ್ರಮ ದಂಧೆ, ಇಸ್ಪೀಟ್ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಅದ್ರ ಬಗ್ಗೆ ಒಂದು ಕಡೆ ನ್ಯೂಸ್ ಬ್ರೇಕಿಂಗ್ ಮಾಡ್ತಾ ಇದೆ. ಒಂದು ಸುದ್ದಿಯನ್ನು ಲೆಟ್ಸ್ ಬ್ರೇಕಿಂಗ್ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಅಕ್ರಮ ದಂಧೆ ಆಗ್ತಾ ಇದೆ. ಎಸ್, ಇದು IGP ಹಾಗೂ SP ನೋಡಲೇಬೇಕಾದ ಸ್ಟೋರಿ. ಕಾಕಿ ಕರಿನಾಳಲ್ಲೇ ನಡೀತಿದೆ ಇಸ್ಪೀಟ್ ದಂಧೆ. ಪೊಲೀಸ್ ಠಾಣೆಗೆ ಮಂತ್ಲಿ ಫೇಕ್ಸ್, ದಂಧೆಗೋರರಿಗೆ ಪೇಜ್ ಫೇಕ್ಸ್. 4 ಜಿಲ್ಲೆಗಳಲ್ಲಿ ನಡೆಯುತ್ತಿದೆ ಇಸ್ಪೀಟ್ ದಂಧೆ. ಆನ್ಲೈನ್ ಬೆಟ್ಟಿಂಗ್ ನಿಷೇಧದ ಬೆನ್ನಲ್ಲೇ ಇಸ್ಪೀಟ್ ದಂಧೆ ಬಲುಜೋರು. ದಾವಣಗೆರೆ, ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗದಲ್ಲಿ ಇಸ್ಪೀಟ್ ದಂಧೆ. ಹರಿಹರ ಗ್ರಾಮಾಂತರ ಠಾಣೆ, ಮಲೆಬೆನ್ನೂರು ವ್ಯಾಪ್ತಿ ಇಸ್ಪೀಟ್ ದಂಧೆ ಜೋರಾಗಿದೆ. ದಾವಣಗೆರೆ ಗ್ರಾಮಾಂತರ, ಮಾಯಕೊಂಡದಲ್ಲೂ ದಂಧೆ ಜೋರು. ಹಾವೇರಿಯ ಅಲಗೇರಿ, ರಾಣೆಬೆನ್ನೂರು, ಬ್ಯಾಡಗಿ ಠಾಣೆ ವ್ಯಾಪ್ತಿಯಲ್ಲಿ ಇಸ್ಪೀಟ್ ದಂಧೆ ಜೋರಾಗಿ ನಡೀತಾ ಇದೆ. ಶಿವಮೊಗ್ಗ, ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಇಸ್ಪೀಟ್ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಇಸ್ಪೀಟ್ ದಂಧೆ ಪೊಲೀಸ್ ಇಲಾಖೆಗೆ ಸಾಥ್. ಕಾಕಿ, ಖಾದಿ, ಕರಿನಾಳಲ್ಲೇ ಜೋರಾಗಿದೆ ದಂಧೆ. ಇಸ್ಪೀಟ್ ದಂಧೆಗೆ ಕಡಿವಾಣ ಯಾವಾಗ IG ಸಾಹೇಬ್ರೆ? ಎಸಿದು ಪೂರ್ವ ವಲಯ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ದಾವಣಗೆರೆ ಪೂರ್ವ ವಲಯ ವ್ಯಾಪ್ತಿ ಏನು 4 ಜಿಲ್ಲೆಗಳು ಬರುತ್ತೆ. 4 ಜಿಲ್ಲೆಗಳಿಗೆ IGP ರವಿಕಾಂತೇಗೌಡರು IGP ಅವರು 4 ಜಿಲ್ಲೆಗೆ ಉಸ್ತುವಾರಿಯನ್ನು ತೆಗೆದುಕೊಳ್ತಾರೆ. IG ಸಾಹೇಬ್ರನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಈ 4 ಜಿಲ್ಲೆಗಳ ದಂಧೆ ಯಾವಾಗ ಬಂದಾಗುತ್ತೆ ಅಂತ. ನೀವು ದೃಶ್ಯಗಳು ನೋಡ್ತಾ ಇದ್ದೀರಿ. ಇದು ಮಲೆಬೆನ್ನೂರಿನಲ್ಲಿ ಕಳೆದ 3 ದಿನಗಳ ಹಿಂದೆ ಆದಂತಹ ವಿಡಿಯೋ. ಇದು ಕೇವಲ ಇವತ್ತಿಂದಲ್ಲ ಅಥವಾ ಯಾವುದೋ 1 ತಿಂಗಳ ಹಳೆಯ ವಿಡಿಯೋ ಅಲ್ಲ. ಇದು ಕೇವಲ 3ರಿಂದ 4 ದಿನಗಳ ಹಿಂದೆ ಮಲೆಬೆನ್ನೂರಿನಲ್ಲಿ ಅತಿ ದೊಡ್ಡ ಒಂದು ಪಿಚ್ಚನ್ನು ಆಡಿಸ್ತಿರುವಂಥದ್ದು. ಪೊಲೀಸ್ ಪರಿಭಾಷೆಯಲ್ಲಿ ಅದನ್ನು ಪಿಚ್ ಅಂತ ಕರೀತಾರೆ. ಪೊಲೀಸ್ ಪರಿಭಾಷೆ ಹಾಗೂ ಏನು ದಂಧೆಯನ್ನು ನಡೆಸ್ತಾರೆ, ಇಸ್ಪೀಟ್ ದಂಧೆಯನ್ನು ನಡೆಸ್ತಾರೆ, ಅವರು ಪಿಚ್ ಅಂತ ಕರೀತಾರೆ. ಅತಿ ದೊಡ್ಡ ಪಿಚ್ ನಡೀತಿರುವಂಥ ಒಂದು ವಿಡಿಯೋ ಇದು. ಎಸ್, ಅಫ್ಕೋರ್ಸ್ ವಿಡಿಯೋನ ಬ್ಲರ್ ಮಾಡಿದ್ದೀವಿ. ಬ್ಲರ್ ಮಾಡೋಕ್ಕೆ ಉದ್ದೇಶ ಏನಂದರೆ, ನಾನು ಈ ಹಿಂದೆ ಕೂಡ 2-3 ಸ್ಟೋರಿಗಳನ್ನು ಬ್ರೇಕ್ ಮಾಡಿದಂಥ ಸಂದರ್ಭದಲ್ಲಿ ವಿಡಿಯೋನ ಬ್ಲರ್ ಮಾಡಿದ್ವಿ. ಕಾರಣ ಇಷ್ಟೇ, ಅಲ್ಲಿ ಇಸ್ಪೀಟ್ ಆಡ್ಲಿಕ್ಕೆ ಬಂದಂಥರ ವಿಡಿಯೋವನ್ನು ವೈರಲ್ ಆಗಿ ಅವರ ಹೆಂಡತಿ, ಮಕ್ಕಳು ಯಾರೋ ನೋಡಿ ಅಥವಾ ಅವ್ರ ಸಂಬಂಧಿಕರು ನೋಡಿ ಅವರ ಮೇಲೆ ಬೇರೆ ಪರಿಣಾಮ ಬೀರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವರ ಮುಖಗಳನ್ನು ಬ್ಲರ್ ಮಾಡಿ ಕೇವಲ ಹಣವನ್ನು ತೋರಿಸ್ತಾ ಇದ್ದೀವಿ. ನಮಗೊಂದಷ್ಟು ಸಾಮಾಜಿಕ ಜವಾಬ್ದಾರಿ ಇರೋ ಕಾರಣದಿಂದ ಈ ಒಂದು ವಿಡಿಯೋವನ್ನು ಬ್ಲರ್ ಮಾಡಿರುವಂಥದ್ದು, ಬೇರೆ ಯಾವುದೇ ಅರ್ಥದಲ್ಲಿ ಬ್ಲರ್ ಮಾಡಿಲ್ಲ. ಈ ಹಿಂದೆ ಒಂದು 2-3 ಸ್ಟೋರಿಯನ್ನು ಬ್ರೇಕ್ ಮಾಡಿದಲ್ಲೂ ಕೂಡ ನಾವು ವಿಡಿಯೋದಲ್ಲಿ ಯಾರ ಮುಖವನ್ನು ಕೂಡ ತೋರಿಸಿರಲಿಲ್ಲ. ಹೇಳೋದಲ್ಲ, ಕಾರಣ ಇಷ್ಟೇ, ಅವರ ಕುಟುಂಬಕ್ಕೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಬ್ಲರ್ ಮಾಡಿ ವಿಡಿಯೋನ ತೋರಿಸ್ತಾ ಇದ್ದೀವಿ. ಏನಿದು ಮಲೆಬೆನ್ನೂರು ವ್ಯಾಪ್ತಿಯಲ್ಲಿ ಚಾನಲ್ ದಂಡೆ ಏನು ಬರುತ್ತೆ, ಚಾನಲ್ ದಂಡೆ ಮೇಲ್ಗಡೆ ನಡೀತಾ ಇರುವಂತಹ ಒಂದು ದಂಧೆ. ಇದು ಕಳೆದ 4 ದಿನಗಳಿಂದ ಶೂಟ್ ಆಗಿರುವಂಥದ್ದು, ವಿಡಿಯೋ ಶೂಟ್ ಆಗಿರುವಂಥದ್ದು. ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಇಸ್ಪೀಟ್ ದಂಧೆ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ, ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳೇನೋ ಒಂದಷ್ಟು ಬಂದಾಗಿದ್ದಾವೆ. ಆ ಬಂದಾದ ಬೆನ್ನಲ್ಲೇ ಇಸ್ಪೀಟ್ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಸಾಕಷ್ಟು ಕಡೆ ಪೊಲೀಸ್ ಇಲಾಖೆಯ ಕರಿನೇಳಲ್ಲೇ ದಂಧೆ ನಡೀತಾ ಇರುವಂಥದ್ದು. ಗಂಭೀರವಾಗಿ ನಾನು ಇದನ್ನು ಆರೋಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಶೆಡ್ಡನ್ನು ಹಾಕ್ಕೊಳ್ತಾರೆ. ನೀವೇನು ನೋಡ್ತಿದ್ದೀರಿ, ಒಂದು ತಾಟ್ಪಲನ್ನು ಹಾಕಿ ಶೆಡ್ಡನ್ನು ಹಾಕ್ಕೊಂಡು ಅಲ್ಲಿ ಕುಡಿಯೋ ನೀರು, ಊಟದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡ್ತಾರೆ. ಇದು ಕೇವಲ ದಾವಣಗೆರೆ ಕತೆ ಅಲ್ಲ. ಪೂರ್ವ ವಲಯ ವ್ಯಾಪ್ತಿಯ 4 ಜಿಲ್ಲೆಗಳಲ್ಲೂ ಕೂಡ ಸೇಮ್ ಟು ಸೇಮ್ ಸಿಚುವೇಶನ್ ಇರುವಂಥದ್ದು. ಪೊಲೀಸ್ ಠಾಣೆಗಳಿಗೆ ಮಂತ್ಲಿಯನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ಅಲ್ಲಿ ಆ CPI ಇರ್ಬೋದು, DYSP ಇರ್ಬೋದು, ಅಥವಾ ಬೇರೆ ಸಿಬ್ಬಂದಿಗಳು, SB ಕಾನ್ಸ್ಟೇಬಲ್ ಅಂತ ಕರಿತೀವಿ, SB ಕಾನ್ಸ್ಟೇಬಲ್ ಇರ್ಬೋದು, CSCಗಳಿರ್ಬೋದು, HCಗಳಿರ್ಬೋದು, ಅವ್ರ ಜೊತೆಗೆ ಒಂದಷ್ಟು ಮಂತ್ಲಿ ಫಿಕ್ಸನ್ನು ಮಾಡ್ಕೊಳ್ತಾರೆ, ವೀಕ್ಲಿ ಫಿಕ್ಸನ್ನು ಮಾಡ್ಕೊಳ್ತಾರೆ, ಡೈಲಿ ಫಿಕ್ಸನ್ನು ಮಾಡ್ಕೊಳ್ತಾರೆ. ರನ್ನಿಂಗ್ ಬ್ಯಾಚ್ ಅಂತ ಇವೆಲ್ಲ. ಅಂದರೆ ಇವತ್ತು ಇಲ್ಲ ಆಡಿದಂಥ ಬ್ಯಾಚ್ ಇನ್ನೊಂದು ಕಡೆ, ಮರುದಿನ ಮತ್ತೊಂದು ಕಡೆ ಆಡ್ತಾ ಹೋಗ್ತಾರೆ. ಆ ರೀತಿಯಾಗಿ ರನ್ನಿಂಗ್ ಬ್ಯಾಚನ್ನು ಮಾಡಿಕೊಂಡು ಒಂದಷ್ಟು ಜನ ಒಂದಷ್ಟು ಹೌಸ್ ಗ್ಯಾಮ್ಲಿಂಗನ್ನು ಮಾಡ್ತಿರ್ತಾರೆ, ಮನೆಗಳಲ್ಲಿ ಆಡಿಸ್ತುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ದಾವಣಗೆರೆಯಲ್ಲೂ ಕೂಡ ಸಾಕಷ್ಟು ಕಡೆ ಹೌಸ್ ಗ್ಯಾಮ್ಲಿಂಗ್ ನಡೀತಾ ಇದೆ. ಮಲೆಬೆನ್ನೂರು, ಹರಿಹರ ವ್ಯಾಪ್ತಿಯಲ್ಲಿ, ಹರಿಹರದ ಒಂದು ಹಳ್ಳಿಯಲ್ಲಿ ಅವ್ಯಾಹತವಾಗಿ ಪ್ರತಿನಿತ್ಯ ದೊಡ್ಡ ಮಟ್ಟದಲ್ಲಿ ಒಂದು ಇಸ್ಪೀಟ್ ದಂಧೆ ನಡೀತಾ ಇದೆ. ಆದರೆ ಕಡಿವಾಣ ಹಾಕ್ಲಿಕ್ಕೆ ಯಾರೂ ಇಲ್ಲ. ಚಿತ್ರದುರ್ಗದಲ್ಲೂ ಕೂಡ ತುರ್ನೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಇರ್ಬೋದು, ಹೊಳಲ್ಕೆರೆ ವ್ಯಾಪ್ತಿ ಇರ್ಬೋದು, ಸಾಕಷ್ಟು ಕಡೆ ಆಗ್ತಾಯಿದೆ. ಪಿನ್ ಟು ಪಿನ್ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ, ಎಲ್ಲೆಲ್ಲ ಆಗ್ತಾ ಇದೆ ಅಂತೇಳಿ. ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ IGP ಅವ್ರ ಗಮನಕ್ಕೆ ಬಂದಿಲ್ವಾ ಇದು ಅಂತ. ಯಾಕೆ ನಾನು ಈ ಬಾರಿ IGP ಅವರನ್ನು ಉದ್ದೇಶಿಸಿ ಮಾತಾಡ್ತಿದ್ದೀವಿ ಅಂದರೆ, ಈ 4 ಜಿಲ್ಲೆಗಳಿಗೆ ನೀವು ಉಸ್ತುವಾರಿ, ನೀವೇ ಹೆಡ್ಡು. ಈ 4 ಜಿಲ್ಲೆಗಳಿಗೆ ನಿಮ್ಮ ಅಂಡರ್ SP ವರ್ಕ್ ಮಾಡ್ತಾರೆ. ಬಹುಶಃ SP ಒಂದಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರ್ಬೋದು, ಒಂದಷ್ಟು ಜನಕ್ಕೆ ಮಾಹಿತಿ ಇಲ್ಲದೆ ಇರ್ಬೋದು. ದಾವಣಗೆರೆ SP ಉಮಾಪ್ರಶಾಂತ್ ಅವರು
ಸಾಕಷ್ಟು ಆ್ಯಕ್ಟಿವ್ ಆಗಿ ಈ ವಿಚಾರದಲ್ಲಿ ಒಂದು ಡ್ರಗ್ ನಿಯಂತ್ರಣಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ, ಸಾಕಷ್ಟು ವರ್ಕನ್ನು ಮಾಡ್ತಿದ್ದಾರೆ ಡ್ರಗ್ ವಿಚಾರಕ್ಕೆ. ಆದರೆ ಇಸ್ಪೀಟ್ ವಿಚಾರಕ್ಕೆ ಯಾಕೆ ಮೌನ ವಹಿಸಿದ್ದಾರೆ ಗೊತ್ತಿಲ್ಲ. ಮಾಯಕೊಂಡ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ, ದಾವಣಗೆರೆ ಗ್ರಾಮಾಂತರ ವ್ಯಾಪ್ತಿಯಲ್ಲಿ 2 ಪಿಚ್ ನಡೀತಾ ಇದ್ದಾವೆ, ಮಲೆಬೆನ್ನೂರು ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಪೊಲೀಸರು ಮಂತ್ಲಿ ಫಿಕ್ಸನ್ನು ಮಾಡ್ಕೊಂಡಿದ್ದಾರೆ, 100ಕ್ಕೆ 100% ಇದು ಕನ್ಫರ್ಮ್. ಪೊಲೀಸರು ಮಂತ್ಲಿ ಫಿಕ್ಸನ್ನು ಮಾಡ್ಕೊಂಡಿರುವಂಥದ್ದು. ಈ ಹಿಂದೆ ಬೆಂಗಳೂರಿನಲ್ಲಿ ಒಂದು ಡ್ರಗ್ ಪೆಡ್ಲರ್ಗಳ ಪೊಲೀಸ್ನವ್ರ ಜೊತೆ ಯಾವ ರೀತಿ ಸಂಬಂಧ, 11 ಜನ ಸಸ್ಪೆಂಡ್ ಆಗಿದ್ದರು. ಸೇಮ್ ಅದೇ ರೀತಿ ಇಲ್ಲಿ 4 ವಲಯಗಳಲ್ಲೂ ಕೂಡ, 4 ಜಿಲ್ಲೆಗಳಲ್ಲೂ ಕೂಡ, ಪೂರ್ವ ವಲಯ ವ್ಯಾಪ್ತಿಯ 4 ಜಿಲ್ಲೆಗಳಲ್ಲಿ ಸಾಕಷ್ಟು ಜನ ಪೊಲೀಸ್ನವರು ಈ ಇಸ್ಪೀಟ್ ದಂಧೆಕೋರರ ಜೊತೆಗೆ, OC ಬರೆಯೋರ ಜೊತೆಗೆ ನೇರವಾಗಿ ಸಂಪರ್ಕವನ್ನು ಹೊಂದಿದ್ದಾರೆ. ನೀವೇನು ದೃಶ್ಯದಲ್ಲಿ ನೋಡ್ತಿದ್ರೆ ಹೇಳಿದ್ನಲ್ಲ, ಇದು ಮಲೆಬೆನ್ನೂರಿಗೆ ಸಂಬಂಧಪಟ್ಟಂತಹ ಒಂದು ವಿಜುವಲ್ಸ್ಗಳಿದ್ದು. ಇನ್ನು ರಾಣೆಬೆನ್ನೂರು, ಬ್ಯಾಡಗಿ, ಹಲಗೇರಿ, ಸಾಕಷ್ಟು ಕಡೆ ಲಾಸ್ಟ್ ಟೈಮ್ ಎಲ್ಲ ಒಂದಷ್ಟು ವೀಡಿಯೋಗಳನ್ನು ಕೂಡ ನಾವು ಪ್ಲೇ ಮಾಡಿದ್ವಿ. ಮತ್ತು ಹೇಗೇನು ಹಳೆ ವೀಡಿಯೋಗಳನ್ನು ಪ್ಲೇ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಹಳೆ ವೀಡಿಯೋಗಳನ್ನು ಬಳಸಿಲ್ಲ. ಎಲ್ಲ ಕಡೆ ಕೂಡ ಇಸ್ಪೀಟ್ ದಂಧೆ ಜೋರಾಗಿದೆ. ಆನ್ಲೈನ್ ಬೆಟ್ಟಿಂಗ್ ದಂಧೆ ಬಂದಾಗಿರುವಂಥದ್ದು ಪೊಲೀಸ್ನವರಿಗೆ, ಒಂದಷ್ಟು ಜನ ಪೊಲೀಸ್ನವರಿಗೆ ಅದು ವರವಾಗಿ ಪರಿಣಮಿಸಿದೆ ಅವರಿಗೆ. ಯಾಕಂದರೆ ಎಲ್ಲ ಪೊಲೀಸ್ನವರು ಅಂತ ಹೇಳ್ತಾ ಇಲ್ಲ ನಾನು, ಒಂದಷ್ಟು ಜನ ಸಬ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಅಥವಾ CPI ಆಗಿರ್ಬೋದು, DYSPಗಳಾಗಿರ್ಬೋದು, ಅವರೇ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ, ಮಂತ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಬೇಕಿದ್ರೆ ಅವರ ನಂಬರ್ಗಳನ್ನು, ಆಯಾ ಸ್ಟೇಷನ್ನ, ಪೊಲೀಸ್ ಸ್ಟೇಷನ್ನ ನಂಬರ್ಗಳನ್ನು, ಅಲ್ಲಿ ಅಧಿಕಾರಿಗಳ ನಂಬರ್ಗಳನ್ನು CDR ಹಾಕಿದ್ರೆ ಯಾರ್ಯಾರ ಜೊತೆ ಸಂಬಂಧ ಹೊಂದಿದ್ದಾರೆ, ಎಷ್ಟೆಷ್ಟು ಮಂತ್ಲಿ ಬರ್ತದೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ನಿಜಕ್ಕೂ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈಗ ಆನ್ಲೈನ್ ಬೆಟ್ಟಿಂಗ್ ಯಾವಾಗ ಸ್ಟಾಪ್ ಆಯಿತು, ಆನ್ಲೈನ್ ಬೆಟ್ಟಿಂಗ್ ಸ್ಟಾಪ್ ಆದಮೇಲೆ ಈ 4 ಜಿಲ್ಲೆಗಳಲ್ಲೂ ಕೂಡ ಭಾಳ ದೊಡ್ಡ ಮಟ್ಟಿಗೆ ಈ ಒಂದು ಇಸ್ಪೀಟ್ ದಂಧೆ ನಡೀತಾ ಇದೆ. ಮಲೆಬೆನ್ನೂರಿಗೆ ಚಿಕ್ಕಮಗಳೂರಿಂದ ಬರ್ತಾ ಇದ್ದಾರೆ, ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ, ಹುಬ್ಬಳ್ಳಿ ಧಾರವಾಡದಿಂದ ಬರ್ತಾ ಇದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಸ್ಪೀಟನ್ನು ಆಡ್ತಾ ಇದ್ದಾರೆ. ರಾಣೆಬೆನ್ನೂರಿಗೆ ಹುಬ್ಬಳ್ಳಿ ಧಾರವಾಡದಿಂದ ಬರ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಒಂದು ಇಸ್ಪೀಟ್ ಅಡ್ಡೆಯಲ್ಲಿ ಒಂದು ಮರ್ಡರ್ ಆಗುತ್ತೆ. ಆ ಮರ್ಡರ್ ಆದಮೇಲೆ ಅಲ್ಲಿ ಒಂದಷ್ಟು ಟೈಟ್ ಆಗುತ್ತೆ. ಟೈಟ್ ಆದಮೇಲೆ ಅಲ್ಲಿ ಇಸ್ಪೀಟ್ ಆಡುವಂಥವರು ರಾಣೆಬೆನ್ನೂರು, ಹಲಗೇರಿ, ಬ್ಯಾಡಗಿ ಭಾಗಕ್ಕೆ ಬಂದು ಇಸ್ಪೀಟನ್ನು ಆಡ್ತಿದ್ದಾರೆ. ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಆಗ್ತಾಯಿದೆ. ಅಲ್ಲಿ ಸಾಕಷ್ಟು ಜನರ ಹೆಣ್ಣು ಮಕ್ಕಳು ಬೀದಿಗೆ ಬರ್ತಾ ಇದ್ದಾರೆ, ಪ್ರಾಣವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಪೊಲೀಸರು ಈ ರೀತಿಯಾಗಿ ಇಸ್ಪೀಟ್ ದಂಧೆಗೆ ಪರ್ಮಿಷನನ್ನು ಕೊಡ್ತಾ ಇದ್ದಾರೆ? ಇದು ಲೀಗಲ್ ಪರ್ಮಿಷನ್ ಅಂತಲ್ಲ ಇದು. ವೀಕ್ಷಕರೇ, ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡ್ತೀನಿ. ಹೋಗಿ ಆ ಸ್ಟೇಷನ್ಗೆ ಒಂದು ಪರ್ಮಿಷನನ್ನು ಕೇಳ್ತಾರೆ, ಸರ್ ನಾವು ರನ್ನಿಂಗ್ ಇಸ್ಪೀಟನ್ನು ಆಡಿಸ್ತೀವಿ ಅಥವಾ ಯಾವುದೋ ಒಂದು ಹೌಸ್ ಗ್ಯಾಮ್ಲಿಂಗನ್ನು ಮಾಡ್ತೀವಿ, ನಮ್ಗೆ ಅನುಮತಿಯನ್ನು ಕೊಡಿ ಅಂತ. ಎಷ್ಟು ಜನ ಸೇರ್ತಾರೆ ಸರ್? ಒಂದು 50 ಜನ ಸೇರ್ಬೋದು. ಒಂದು ಕೈ ಎಷ್ಟಿರುತ್ತೆ? 500 ರೂಪಾಯಿ, 1000 ರೂಪಾಯಿ, ಈ ರೀತಿಯಾಗಿ ಒಂದಷ್ಟು ಅವ್ರದ್ದೇ ಆದ ಕ್ಯಾಲ್ಕುಲೇಷನ್ ಇರುತ್ತೆ. ಆ ಕ್ಯಾಲ್ಕುಲೇಷನ್ ಸಂಬಂಧಪಟ್ಟಂತೆ ಒಂದು ಠಾಣೆಗೆ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡ್ತಾರೆ. ಅಲ್ಲಿಯ SB ಕಾನ್ಸ್ಟೇಬಲ್ ಇರ್ಬೋದು, ಅಲ್ಲಿಯ PSI ಇರ್ಬೋದು, CPI ಇರ್ಬೋದು, DYSP ಇರ್ಬೋದು, ಅವರಿಗೆ ಮಂತ್ಲಿ ಇಷ್ಟು ಅಂತ ಫಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಆಡಿಸ್ತಾ ಇದ್ದಾರೆ. ಸಾಕಷ್ಟು ದಂಧೆಗಳನ್ನು ಪೊಲೀಸ್ನವರೇ ಮುಂದೆ ನಿಂತು ಆಡಿಸ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಕಳೆದ 7-8 ವರ್ಷಗಳ ಹಿಂದೆ ಹಳೆ ಒಬ್ಬ IGP ಇದ್ದರು, ಅವ್ರ ಹೆಸರು ಬೇಡ, ಆ IGPಯ ಸ್ಕ್ವಾಡು ಇಸ್ಪೀಟ್ ಆಡಿಸ್ತಾ ಇದ್ರು ಅಂತೇಳಿ ಬಹುದೊಡ್ಡ ಸುದ್ದಿಯಾಗಿತ್ತು. ಅದು ರಾಜ್ಯ ಮಟ್ಟದ ಸುದ್ದಿವಾಹಿನಿಗಳಲ್ಲಿ ಬಹುದೊಡ್ಡ ಸುದ್ದಿಯಾಗಿತ್ತು. ಪೊಲೀಸ್ನವರೇ ಮುಂದೆ ನಿಂತು ಇಸ್ಪೀಟನ್ನು ಆಡಿಸ್ತಾ ಇದ್ದರು ಅಂತೇಳಿ. ಈಗಲೂ ಕೂಡ ಪೊಲೀಸರಲ್ಲಿ ಮುಂದೆ ನಿಲ್ತಾ ಇಲ್ಲ. ಆದರೆ ಅನುಮತಿಯನ್ನು ಕೊಟ್ಟು ಮಂತ್ಲಿಯನ್ನು ತೆಗೆದುಕೊಂಡು, ವೀಕ್ಲಿಯನ್ನು ತೆಗೆದುಕೊಂಡು, ಡೈಲಿಯನ್ನು ತೆಗೆದುಕೊಂಡು ಇಸ್ಪೀಟನ್ನು ಆಡಿಸ್ತಾ ಇದ್ದಾರೆ. ಸರಿಸುಮಾರು 4 ಜಿಲ್ಲೆಗಳಿಂದ ಪ್ರತಿನಿತ್ಯ ಕನಿಷ್ಠ ಸರಿಸುಮಾರು 1.5 ರಿಂದ 2 ಕೋಟಿ ರೂಪಾಯಿ ಟರ್ನ್ ಓವರ್ ಆಗ್ತಾ ಇದೆ, ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ವೀಕ್ಷಕರೇ, ನಿಮ್ಗೆ ಆಶ್ಚರ್ಯ ಆಗ್ಬೋದು, MLAಗಳು ಆಡಿಸ್ತಾ ಇದ್ದಾರೆ ರೀ. ಕಾಂಗ್ರೆಸ್ಸಿನ MLAಗಳು ಇಸ್ಪೀಟನ್ನು ಆಡಿಸ್ತಾ ಇದ್ದಾರೆ. ಅನುದಾನ ಇಲ್ಲ ಅವರಿಗೆ, ಕಾಂಗ್ರೆಸ್ನ MLAಗಳಿಗೆ ಅನುದಾನ ಇಲ್ಲ, ಇಸ್ಪೀಟನ್ನು ಆಡಿಸ್ತಿದ್ದಾರೆ. ರಾಣೆಬೆನ್ನೂರಿನಲ್ಲಿ ಅಲ್ಲಿಯ MLAಯ ಒಂದಷ್ಟು ಜನ ಹಿಂಬಾಲಕರು ಇಸ್ಪೀಟನ್ನು ಆಡಿಸ್ತಿದ್ದಾರೆ, ಕಾರ್ಪೊರೇಟರ್ಗಳ ಇಸ್ಪೀಟನ್ನು ಆಡಿಸ್ತಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರು ಇಸ್ಪೀಟ್ಗಳನ್ನು ಆಡಿಸ್ತಾ ಇದ್ದಾರೆ. ಭದ್ರಾವತಿಯಲ್ಲಿ ಅಲ್ಲಿಯ MLAಯ ಮಗ ಇಸ್ಪೀಟ್ ಆಡಿಸ್ತಾನೆ ಅಂತೇಳಿ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಮಾಜಿ ಶಾಸಕರ ಮಗ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಯಾರು ಇಸ್ಪೀಟ್ ಆಡಿಸ್ತಿದ್ದಾರೆ, ಭದ್ರಾವತಿಯಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಇಸ್ಪೀಟ್ ನಡೀತಾ ಇದೆ ಅಂತೇಳಿ, ಭದ್ರಾವತಿಯ ಅರಣ್ಯ ಪ್ರದೇಶದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಇಸ್ಪೀಟ್ ನಡೀತಾ ಇದೆ ಅಂತೇಳಿ ಅಲ್ಲಿಯ ಮಾಜಿ ಶಾಸಕರ ಪುತ್ರ ಅಜಿತ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ರು. ಜೊತೆಗೆ ಇತ್ತೀಚೆಗೆ JDSನ ಒಂದಷ್ಟು ಜನ ಕಾರ್ಯಕರ್ತರು ಭದ್ರಾವತಿಯಲ್ಲಿ ಇಸ್ಪೀಟ್ ಅಡ್ಡೆಗಳ ಮೇಲೆ ಅವರೇ ನೇರವಾಗಿ ದಾಳಿಯನ್ನು ಮಾಡಿ ಹಿಡಿದುಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಯಾವಾಗ ಆನ್ಲೈನ್ ಬೆಟ್ಟಿಂಗ್ ಕ್ಲೋಸ್ ಆಯಿತು, ಇಸ್ಪೀಟ್ ದಂಧೆ ಜೋರಾಗಿದೆ. ಅದು ಪೊಲೀಸ್ನವರು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಹಣವನ್ನು ಮಾಡ್ಕೊಳ್ತಿದ್ದಾರೆ. ನನಗಾಗಲೇ ಹೇಳಿದೆ, ಎಲ್ಲ ಪೊಲೀಸ್ನವರು ಅಂತ ಅಲ್ಲ, ಒಂದಷ್ಟು ಠಾಣೆಗಳಲ್ಲಿ ಪೊಲೀಸ್ನವರು ಇದ್ದಾರೆ, ಅವರು ಮಾಹಿತಿ ಕೂಡ ಕೊಡ್ತಾರೆ. ಇಲ್ಲ, ಈ ರೀತಿಯಾಗಿ ಆಗ್ತಾ ಇದೆ, ಸಾಕಷ್ಟು ಜನ ಹಾಳಾಗ್ತಾ ಇದ್ದಾರೆ, ಸಾಕಷ್ಟು ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವೆ. ಅಲ್ಲಿ ಏನು ಇಸ್ಪೀಟ್ ಒಂದು ಪಿಚ್ ನಡೆಯುತ್ತೆ, ಆ ಪಿಚ್ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಜನ ಫೈನಾನ್ಸಿಯರ್ಗಳು ಬಂದಿರ್ತಾರೆ. ಫೈನಾನ್ಸಿಯರ್ಸ್ ಬಂದು ಅಲ್ಲಿ 5 ರೂಪಾಯಿ ಬಡ್ಡಿ, 10 ರೂಪಾಯಿ ಬಡ್ಡಿ, 20 ರೂಪಾಯಿ ಬಡ್ಡಿಗೆ ಹಣವನ್ನು 1 ಲಕ್ಷ, 2 ಲಕ್ಷ, 3 ಲಕ್ಷ ಹಣವನ್ನು ಕೊಡ್ತಾರೆ. ಈ ರೀತಿಯಾಗಿ ದಂಧೆ ನಡೀತಾ ಇದೆ. IGP ಅವರು ಈ 4 ಜಿಲ್ಲೆಗಳ SP ಗಳಿಗೆ ಸೂಚನೆಯನ್ನು ಕೊಡಬೇಕು, ಇದನ್ನು ಕಟ್ಟುನಿಟ್ಟಾಗಿ ನಿಯಂತ್ರಣಕ್ಕೆ ತರಲಿಕ್ಕೆ, ಬಂದ್ ಮಾಡಲಿಕ್ಕೆ. ದಾವಣಗೆರೆಯ SP ಉಮಾಪ್ರಶಾಂತ್, ಹಾವೇರಿಯ SP ಯಶೋಧ ವಂಟಗೋಡಿ, ಚಿತ್ರದುರ್ಗದ SP ರಂಜಿತ್ ಕುಮಾರ್ ಬಂಡಾರು,
ಶಿವಮೊಗ್ಗ ಎಸ್ ಪಿ ಮಿಥುನ್ ಕುಮಾರ್. ಇಷ್ಟೂ ಜನಕ್ಕೂ ನನ್ನ ಒಂದು ಮನವಿ ಏನು ಅಂದರೆ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಾನು ನೇರವಾಗಿ ನಿಮ್ಮ ಮೇಲೆ ಆರೋಪವನ್ನು ಮಾಡ್ತಿಲ್ಲ, ನಿಮ್ಮ ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ ಬರಲೇಬೇಕು. ಯಾಕಂದರೆ ನಿಮಗೆ ನಿಮ್ಮದೇ ಆದ ಒಂದು DCRB ಟೀಮ್ ಅಂತ ಮಾಡ್ಕೊಂಡಿರ್ತೀರಿ, ಅಥವಾ ನಿಮ್ಮದೇ ಆದ ಒಂದು ಇಂಟರ್ನಲ್ ಮಾಹಿತಿ ತೆಗೆದುಕೊಳ್ಳಿಕ್ಕೆ ಅಂತ ಒಂದು ಟೀಮನ್ನು ಮಾಡ್ಕೊಂಡಿರ್ತೀರಿ. ಆ ಟೀಮ್ ಮುಖಾಂತರ ನಿಮಗೆ ಮಾಹಿತಿ ಬರಲೇಬೇಕು. ಯಾವ ಯಾವ ಠಾಣೆಯಲ್ಲಿ ಎಷ್ಟೆಷ್ಟು ಪಿಚ್ಗಳಿದ್ದಾವೆ, ಒಂದೊಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 5-6 ಪಿಚ್ ಇದ್ದಾವೆ. ಇದು ಪಿಚ್ ಇನ್ ದ ಸೆನ್ಸ್ ಇಸ್ಪೀಟ್ ಆಡಿಸುವಂಥ ಒಂದು ಗುಂಪುಗಳು ಅಂತ. ಆ ಗುಂಪುಗಳು ಒಂದು ದಿನದಿಂದ ಇನ್ನೊಂದು ದಿನಕ್ಕೆ ಸ್ಥಳ ಬದಲಾವಣೆ ಮಾಡ್ತಾ ಇರ್ತವೆ. ಒಬ್ಬ ಮಾಧ್ಯಮದವನೇ ನನಗೆ ಗೊತ್ತಿರುವಂಥ ಮಾಹಿತಿ ಪೊಲೀಸರಿಗೆ ಗೊತ್ತಿರೋದಿಲ್ಲ. ಅದು ಸಾಕಷ್ಟು ಜನ ಪೊಲೀಸರಿಗೆ ದೂರನ್ನು ಕೊಡ್ತಾರೆ, ಸಾರ್ ಇಂಥ ಕಡೆ ಇಸ್ಪೀಟ್ ಆಡ್ತಿದ್ದಾರೆ ಬನ್ನಿ ಸರ್ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಮಲೆಬೆನ್ನೂರಲ್ಲೂ ಅದೇ ರೀತಿ ಆಗುತ್ತೆ. ಅಲ್ಲಿ ಒಬ್ಬ ಪೊಲೀಸ್ ಪೇದೆಗೆ ಅಲ್ಲಿ ಮಾಹಿತಿದಾರರು ಫೋನ್ ಮಾಡ್ತಾರೆ, ಸರ್ ಇಂಥ ಕಡೆ ಇಸ್ಪೀಟ್ ಆಡ್ತಾ ಇದ್ದಾರೆ ಬನ್ನಿ ಸರ್ ಅಂತ. ನಾನು ಊಟ ಮಾಡ್ಕೊಂಡು ಬರ್ತೀನಿ, ವೆಯ್ಟ್ ಮಾಡಪ್ಪ ಅಂತ ಹೇಳಿ ಆತ ಬರೋದ್ರೊಳಗೆ ಅಲ್ಲಿಯ ಏನು ದಂಧೆ ಮಾಡೋರಂಥವ್ರು ಏನಿರ್ತಾರೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಜಾಗವನ್ನು ಖಾಲಿ ಮಾಡಿಸಿದ್ದಾರೆ. ಅಂದರೆ ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದು? ಪೊಲೀಸರಲ್ವ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದು? ನನ್ನ ಒಂದೇ ಒಂದು ಕಳಕಳಿಯ ಮನವಿ ಏನಂದರೆ IGP ರವಿಕಾಂತೇಗೌಡರಿಗೆ, ದಯವಿಟ್ಟು 4 ಜಿಲ್ಲೆಗಳಲ್ಲಿ ಏನು ಒಂದು ಅಕ್ರಮ ದಂಧೆ ನಡೀತಿದೆ, ಇಸ್ಪೀಟ್ ದಂಧೆ ನಡೀತಾ ಇದೆ, ಕಡಿವಾಣ ಹಾಕಿ, ಮರಳು ದಂಧೆ ನಡೀತಾ ಇದೆ, ಬೇರೆ ಬೇರೆ ರೀತಿಯ ದಂಧೆಗಳು ನಡೀತಾ ಇದ್ದಾವೆ. ನನ್ನ ಯಾವ ದಂಧೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಎಸ್ಪೆಷಲಿ ಇಸ್ಪೀಟ್ ದಂಧೆನ ನಿಲ್ಲಿಸಲೇಬೇಕು. ಯಾಕಂದರೆ ಸಾಕಷ್ಟು ಫ್ಯಾಮಿಲಿಗಳು ಬೀದಿಗೆ ಬರ್ತಾ ಇದ್ದಾವೆ, ಮನೆ ಮಠಗಳನ್ನು ಮಾರ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದ್ದಾರೆ. ಮೊನ್ನೆ ಯಾರೋ ಹಲಗೇರಿಯಲ್ಲಿ ಹುಬ್ಳಿಯವರು ಬಂದು ಕಾರನ್ನು ಅಲ್ಲೇ ರೆಂಟ್ ಅದೇನು ಹಣವನ್ನು ಇಟ್ಟೋಗಿದ್ದಾರೆ, ಕಾರ್ ಅಡ ಇಟ್ಟೋಗಿದ್ದಾರೆ. ಇದೆಲ್ಲವೂ ಕೂಡ ನಿಜ, ಯಾವುದು ನಾವು ಕಟ್ಟುಕತೆಯನ್ನು ಹೇಳ್ತಾ ಇಲ್ಲ. ನೀವು ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಏನು ಇಸ್ಪೀಟ್ ದಂಧೆ ಆಡಿಸ್ತಿದ್ರಲ್ಲ, ಆ ದಂಧೆಕೋರ ನಂಬರ್ಗಳನ್ನು CDR ಹಾಕಿದ್ರೆ ಯಾರ್ಯಾರ ಪೊಲೀಸರ ಜೊತೆಗೆ ಸಂಬಂಧ ಇದೆ ಏನು ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಕ್ರಮವನ್ನು ಕೈಗೊಳ್ಳಿ, ಆಗ ಮಾತ್ರ ಈ ಒಂದು ಇಸ್ಪೀಟ್ ದಂಧೆಗೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ದಾವಣಗೆರೆ ಜಿಲ್ಲೆ ಅನ್ನುವಂಥದ್ದು ಅಥವಾ ಪೂರ್ವ ವಲಯ ವ್ಯಾಪ್ತಿ ಏನಿದೆ, 4 ಜಿಲ್ಲೆಗಳು ದೊಡ್ಡ ಮಟ್ಟದಲ್ಲಿ ಇಸ್ಪೀಟ್ ದಂಧೆಯ ಕೇಂದ್ರಗಳಾಗಿ ಮಾರ್ಪಾಡ್ತವೆ. ಹುಬ್ಳಿ ಧಾರವಾಡ ಆ ಭಾಗದಲ್ಲಿರುವಂಥದ್ದು ಎಲ್ಲೋ ಇಸ್ಪೀಟ್ ಆಡಲಿಕ್ಕೆ ಗೋವಾಗೆ ಹೋಗ್ತಾರೆ ಅಥವಾ ಇನ್ನೊಂದು ಕಡೆ ಹೋಗ್ತಾರೆ. ಈ ಭಾಗದಲ್ಲಿರುವಂಥ ಮಧ್ಯ ಕರ್ನಾಟಕ ಭಾಗದಲ್ಲಿರುವಂಥ ಎಷ್ಟೋ ಜನ ಕೂಡ ಈ ಒಂದು 4 ಜಿಲ್ಲೆಗಳನ್ನು ಆಶ್ರಯ ಮಾಡಿ ಬರ್ತಾರೆ. ಸಾಕಷ್ಟು ಜನ ಬೀದಿಗೆ ಬರ್ತಾರೆ. ಹಾಗಾಗಿ ಪೂರ್ವ ವಲಯ IGP ರವಿಕಾಂತೇಗೌಡರು ದಯವಿಟ್ಟು ಇನ್ನೊಂದು 8 ತಿಂಗಳು 9 ತಿಂಗಳು ತಮ್ಮ ಸರ್ವಿಸ್ ಇದೆ, ಆ ಸರ್ವಿಸಲ್ಲಿ ಈ ಒಂದು ಇಸ್ಪೀಟ್ ದಂಧೆಯನ್ನು ನಿಯಂತ್ರಣ ಮಾಡಿ, ಸಂಪೂರ್ಣವಾಗಿ ನಿಷೇಧ ಮಾಡಿ, ನಿಲ್ಲಿಸಿ ಒಂದೊಳ್ಳೆ ಹೆಸರನ್ನು ತೆಗೆದುಕೊಂಡು ಹೋಗಬೇಕು ದಾವಣಗೆರೆಯಿಂದ ಅಂತೇಳಿ ಒಂದು ಕಡೆ ನ್ಯೂಸ್ ಮನವಿಯನ್ನು ಮಾಡ್ತಾಯಿದೆ. ಇದು ಮಲೆಬೆನ್ನೂರಲ್ಲಿ ಆದಂತಹ ಒಂದು ವಿಡಿಯೋ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೋ ಗೊತ್ತಿಲ್ಲ. ಬಟ್ ನಮ್ಮ ಒಂದು ಕಡೆ ನ್ಯೂಸ್ನ ಒಂದೇ ಒಂದು ಮನವಿ ಏನಂದರೆ, ಇಸ್ಪೀಟ್ ಆಡುವುದನ್ನು ನಿಲ್ಲಿಸಬೇಕು, ಪೊಲೀಸ್ನವರು ಅದನ್ನು ತಡೆಗಟ್ಟಬೇಕು ಅನ್ನೋದು ದೃಷ್ಟಿಯಲ್ಲಿ ಈ ವಿಡಿಯೋನ ನಾವು ಪ್ಲೇ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಏನು ಪ್ರತಿಯೊಂದು ಕೂಡ ನಾನು ಮುಂದಿನ ಎಪಿಸೋಡ್ನಲ್ಲಿ ಅಪ್ಡೇಟನ್ನು ಮಾಡ್ತಾ ಹೋಗ್ತೀನಿ, ಅಥವಾ ಇದೇ ರೀತಿ ಕಂಟಿನ್ಯೂ ಆಗಿರುತ್ತೆ ಏನು ಎಲ್ಲವನ್ನು ಕೂಡ ನಾನು ಅಪ್ಡೇಟನ್ನು ಮಾಡ್ತಾ ಹೋಗ್ತೀನಿ. ಇದಾಗಿತ್ತು ಒಂದು ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮತ್ತೊಂದು ಸ್ಟೋರಿ ಜೊತೆಗೆ ನಾನು ತಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.